ನಮಸ್ಕಾರ ಸ್ನೇಹಿತರೆ, ಭುವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಈ ದಿನ ನಾವು ಮದ್ದೂರು ಹತ್ರ ಇದು ಆದಿಪರಾಶಕ್ತಿ ಅಂತ ಹೇಳ್ಬಿಟ್ಟು ಹೆಂಡೇರ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಪ್ರಶ್ನೆ ಕೂಡ ನಡೆಯುತ್ತೆ ಮಂಗಳವಾರ, ಶುಕ್ರವಾರ, ಭಾನುವಾರ. ತುಂಬ ಚೆನ್ನಾಗಿ ಹೇಳ್ತಾರೆ. ಏನೇ ಪ್ರಾಬ್ಲಮ್ ಇದ್ದರೂ ಬಂದು ನಾವಿಲ್ಲಿ ಕೇಳಿಕೊಂಡ್ರು ಸ್ವಲ್ಪ ಸಾಲ್ವ್ ನಮ್ದು ಏನೇ ಪ್ರಾಬ್ಲಮ್ ಇದ್ದರೂ ಬಂದು ಕೇಳಿಕೊಂಡ್ರು ಸಾಲ್ವ್ ಆಗುತ್ತೆ. ಅಂದರೆ ಅವ್ರು ಹೇಳಿದ ಟೈಮಿಗೆ ಬರಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಅಮ್ಮನವ್ರ ವಿಗ್ರಹ ಇದೆ, ಆದಿಪರಾಶಕ್ತಿ ಅಮ್ಮನವ್ರದ್ದು. ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಮಂಗಳವಾರ ಹೋಗಿದ್ದರಿಂದ ತುಂಬ ರಶ್ ಇತ್ತು. ಇಲ್ಲಿ ಅನ್ನದಾನ ಕೂಡ ಇದೆ, ಶುಕ್ರವಾರ, ಮಂಗಳವಾರ, ಭಾನುವಾರ ಅಲ್ಲಿ ಅನ್ನದಾನ ಕೂಡ ಇದೆ. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ, ಅಷ್ಟೇ ಚೆನ್ನಾಗಿತ್ತು. ನೋಡಿ ಅಮ್ಮನವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮದ್ದೂರ ಹತ್ರ ಇದೆ, ನಾವು ಅಳಿಯ ಮಗಳು. ಇಲ್ಲಿ ಹುತ್ತ ಕೂಡ ಇದೆ, ಅಮ್ಮನವ್ರದ್ದು ಹುತ್ತ ಇದೆ. ಇಲ್ಲಿ ಆ ಹುತ್ತಕ್ಕೂ ಕೂಡ ಪೂಜೆ ಮಾಡ್ತಾರೆ. ಇಲ್ಲಿ ತಡೆ ಕೂಡ ಹೊಡಿತಾರೆ ಏನೇ ಪ್ರಾಬ್ಲಮ್ ಇದ್ರೂ. ನಾವು ಅಮ್ಮ, ತಂಗಿ, ಅಳಿಯ ಮಗಳು, ಮೊಮ್ಮಕ್ಕಳು ಎಲ್ಲರೂ ಹೋಗಿದ್ವಿ. ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಕಂಠೀಸ್ವಾಮಿಯವರು ಅಂತ ಬರ್ತಾರೆ, ಬ್ರಾಹ್ಮಣರು, ಅವ್ರು ಕರ್ಕೊಂಡೋಗಿದ್ರು ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ ಬನ್ನಿ ಅಂತ ಹೇಳ್ಬಿಟ್ಟು. ಇಲ್ಲಿ ಅಮ್ಮನವ್ರ ಗರುಡಗಂಬ ದೇವಸ್ಥಾನದಿಂದ ಹೊರಗಡೆ ಇದೆ ನೋಡಿ. ಅಮ್ಮನವ್ರದ್ದು ಗರುಡಗಂಬ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನನಗೆ ಹುಷಾರಿಲ್ಲ, ಅದರಿಂದ ವಾಯ್ಸ್ ಸ್ವಲ್ಪ ಒಂಥರ ಇದೆ, ದಯವಿಟ್ಟು ಯಾರೋ ಬೇಜಾರು ಮಾಡ್ಕೋಬೇಡಿ. ಜ್ವರ ಇದೆ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸುತ್ತಲೂ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೇಡಿ. ಇದು ಸುಮಾರು 60-65 ವರ್ಷದ ಇದು ದೇವಸ್ಥಾನ ಅಂತೆ. ತುಂಬ ಚೆನ್ನಾಗಿ ಹೇಳ್ತಾರೆ. ಪ್ರಶ್ನೆ ಕೂಡ ನಾವು ಸುಮ್ಮನೆ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿಂದ ನಾವು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಮ್ಮನವ್ರ ವಿಗ್ರಹ ಅಂತೂ ತುಂಬ ಚೆನ್ನಾಗಿದೆ. ಆದರೆ ಗರ್ಭಗುಡಿ ವಿಗ್ರಹನ ವಿಡಿಯೋ ಮಾಡೋಕ್ಕೆ ಅಲ್ಲಿ ಬಿಡೋಲ್ಲ ಸ್ನೇಹಿತರೆ. ಸುತ್ತಲಿಲ್ಲಿ ಹರಕೆ ಮಾಡ್ಕೊಂಡಿರೋರು ಕಾಯಿ ಕಟ್ತಾ ಇದ್ದಾರೆ. ಇಲ್ಲಿ ಎಷ್ಟು ಕಾಯಿ ಇದೆ ಅಂತ ಹೇಳಬೇಡಿ, ಎಲ್ಲ ಹರಕೆ ಮಾಡ್ಕೊಂಡಿರೋರೆಲ್ಲ ತಮ್ಮನ ಕಾಯಿ ಕಟ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ ಗೌಡಗೆರೆ ದೇವಸ್ಥಾನ. ಇಲ್ಲೂ ಕೂಡ ಅನ್ನದಾನ ಇದೆ, ಇಲ್ಲೂ ತುಂಬ ಚೆನ್ನಾಗಿದೆ. ನಾನು ನಿಮ್ಗೆ ಹೇಳ್ದಂಗೆ ಇದು ಮದ್ದೂರು ಹತ್ರನೇ ನಿಯರ್ ಆಗುತ್ತೆ. ತುಂಬ ಪ್ರಸಿದ್ಧವಾದ ದೇವಸ್ಥಾನ ಚಾಮುಂಡೇಶ್ವರಿ ಅಮ್ಮನವ್ರ ವಿಗ್ರಹ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು. ದಯವಿಟ್ಟು ವಿಡಿಯೋಸ್ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಪ್ಲೀಸ್ ವಿಡಿಯೋ ನೋಡಿ. ನಾವು ಹೋದಾಗ ರಶ್ ಇರಲಿಲ್ಲ ಸ್ನೇಹಿತರೆ, ತುಂಬ ಫ್ರೀ ಆಗಿತ್ತು. ಬಾಕಿ ಟೈಮ್ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ತುಂಬ ರಶ್ ಇರುತ್ತೆ. ಇದು ಒಳಗಡೆ ಗರ್ಭಗುಡಿ ವಿಗ್ರಹ. ಹಂಗೂ ನಾನು ಸ್ವಲ್ಪ ದೂರದಿಂದ ನಿಮಗೆ ಅಮ್ಮನವ್ರ ದರ್ಶನ ಮಾಡೋಣ, ಚಾಮುಂಡೇಶ್ವರಿ ಅಮ್ಮನವ್ರದ್ದು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಅವ್ರು ಯಾರೋ ವಿಡಿಯೋ ಮಾಡಬೇಡಿ, ಇಲ್ಲೆಲ್ಲ ವಿಡಿಯೋ ಮಾಡೋಂಗಿಲ್ಲ ಅಂತಂದರು. ಸ್ವಲ್ಪ ನಿಮಗೆ ದೇವ್ರು ತೋರಿಸೋಣ ಅಂತ ಟ್ರೈ ಮಾಡಿದೆ, ಆಗಲಿಲ್ಲ. ಇಲ್ಲಿ ನೋಡಿ ಹರಕೆ ಮಾಡ್ಕೊಂಡಿರೋ ಕಾಯಿ ಎಷ್ಟು ಕಟ್ಟಿದ್ದಾರೆ ಸುತ್ತಲೂ, ನೀವೇ ನೋಡಿ ಎಷ್ಟು ಜನ ಹರಕೆ ಮಾಡ್ಕೊಂಡು ಕಾಯಿ ಕಟ್ತಾರೆ ಗೊತ್ತರ. ನಾವೇನು ಕಾಯಿ ಕಟ್ಟಕ್ಕೆ ಹೋಗಲಿಲ್ಲ. ಮತ್ತಿಲ್ಲಿ ಅಮ್ಮನವರು, ಚಾಮುಂಡೇಶ್ವರಿ ಅಮ್ಮನವ್ರ ಎದುರುಗಡೆ ಪೂಜೆ ಮಾಡ್ತಾರಲ್ಲ, ಅಲ್ಲಿ ಉಪ್ಪು ಕೂಡ ಹರಕೆ ಮಾಡ್ಕೊಂಡವ್ರು ಉಪ್ಪು ಕೂಡ ಹಾಕ್ತಾರೆ, ಕಲ್ಲುಪ್ಪು ತೊಗೊಂಬಂದು. ಅದೇನಕ್ಕೆ ಅಂತ ನನಗೆ ನಿಜ ಕ್ಲಿಯರಾಗಿ ಗೊತ್ತಿಲ್ಲ. ನಿಮ್ಗೆ ಯಾರಿಗಾನ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋಸ್ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಕಾಯಿ ತೊಗೊಂಡು ಸುತ್ತಲೂ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಕಟ್ತಾರೆ, ಇಲ್ಲಿ ಒಂದಕ್ಕೊಂದು ಕಾಯಿ ಎಷ್ಟು ಕಟ್ಟಿದ್ದಾರೆ. ಇದು ಅಮ್ಮನವ್ರದ್ದು ಇದ್ರದ್ದು ಗರುಡಗಂಬ. ಇದು ಅಲ್ಲಿ ಬಸಪ್ಪವ್ರು ನಿಲ್ಸ್ಕೊಳ್ಳೋಕೆ ಜಾಗ ಮಾಡಿದ್ದಾರೆ. ಆದರೆ ಬಸಪ್ಪವ್ರು ಒಳಗಡೆ ಇದ್ದರು. ನಾವು ಒಳಗಡೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದ್ವಿ ನೋಡಿ. ಅಮ್ಮನವ್ರದ್ದು ಇದು ಮೇನ್ ಎಂಟ್ರೆನ್ಸ್. ಇದು ಇಲ್ಲಾಸ್ ಕೂಡ ಬರ್ಬೋದು, ರಶ್ ಇದ್ದಾಗ ಅಲ್ಲಾಸ್ ಬರಬೇಕು. ನಾವು ಇಲ್ಲಾಸ್ ಮಾಮೂಲಿ ಜನ ಅಷ್ಟಿರಲಿಲ್ಲ ಅಂತ ಇಲ್ಲಿ ಡೈರೆಕ್ಟಾಗಿ ಬಂದ್ವಿ ನೋಡಿ. ಚಾಮುಂಡೇಶ್ವರಿ ಅಮ್ಮನವ್ರು ಎಷ್ಟು ಚೆನ್ನಾಗಿದೆ ವಿಗ್ರಹ, ನೀವೇ ನೋಡಿದ್ರಲ್ಲ. ನಾವು ಮಂಗಳವಾರ ಹೋಗಿದ್ವಿ, ಅವತ್ತು ತುಂಬ ಜನನೇ ಇದ್ದರು. ಸುತ್ತಲೂ ದೇವಸ್ಥಾನ ತುಂಬ ಚೆನ್ನಾಗಿದೆ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಸ್ನೇಹಿತರೆ. ಮನಸ್ಸಲ್ಲಿ ಏನೇ ನೋವಿದ್ರೂ ಕೂಡ ಈ ರೀತಿ ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ನೆಮ್ಮದಿಯಾಗಿ ಕೂತ್ಕೊಂಡ್ಬಿಟ್ಟು ಅಮ್ಮನವ್ರ ಹತ್ರ ನಮ್ಮ ಹತ್ರ ಏನೇ ನೋವಿದ್ರೂ ಪ್ರಾರ್ಥನೆ ಮಾಡಿಕೊಂಡ್ರೆ ಎಷ್ಟೋ ಸಮಾಧಾನ ಆಗುತ್ತೆ. ದೇವ್ರನ್ನ ನಂಬೋದ್ರೆ ನಮ್ಗೆ ಯಾವತ್ತಿದ್ರೂ ಒಳ್ಳೇದಾಗೇ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಯಾರನ್ನ ಫ್ರೀ ಆಗಿದ್ದರೆ ಒಂದು ಸತಿ ವಿಸಿಟ್ ಕೊಡಿ. ಇದು ಗೌಡಗೆರೆ ಅಂತ ಬರುತ್ತೆ, ಮಂಡ್ಯದ ಹತ್ರ. ನಾವು ಹೋಗಿದ್ವಲ್ಲ ಆದಿಪರಾಶಕ್ತಿ, ಮತ್ತು ಇಲ್ಲಿಗೆಲ್ಲ ಒಂದು 30-40 ಕಿಲೋಮೀಟ್ರ್ ಆಗುತ್ತೆ. ಎರಡು ದೇವಸ್ಥಾನವೂ ತುಂಬಾ ಚೆನ್ನಾಗಿದೆ ನೋಡಿ. ವಿಗ್ರಹ ಫುಲ್ಲು ನೋಡಿದ್ರಲ್ವ. ಮಳೆ ಬರ್ತಾಯಿತ್ತು, ಸಣ್ಣಗೆ ಹನಿತಾ ಇತ್ತು. ಸುತ್ತಲೂ ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಸ್ನೇಹಿತರೆ. ನೋಡಿ ಎಲ್ಲ ನಿಮ್ಗೆ ಹೇಳಿದ್ನಲ್ಲ, ಉಪ್ಪೆಲ್ಲ ಹಾಕ್ತಾರೆ ಇಲ್ಲಿ ಅಂತೇಳಿ, ಕಲ್ಲುಪ್ಪೆಲ್ಲ ಹಾಕ್ತಾರೆ ಹರಕೆ ಮಾಡ್ಕೊಂಡಿರೋರು. ಆದರೆ ನನಗೇನಕ್ಕೆ ಅಂತ ಗೊತ್ತಾಗಲಿಲ್ಲ ಸ್ನೇಹಿತರೆ. ಅದು ನಾನು ನಿಮ್ಗೆ ಹೇಳ್ದಂಗೆ, ನಿಮ್ಗೆ ಯಾರಿಗಾನ ಗೊತ್ತಿದ್ರೆ ದಯವಿಟ್ಟು ಉಪ್ಪು ಏನಕ್ಕೆ ಹಾಕ್ತಾರೆ ಅಮ್ಮನವ್ರ ದೇವಸ್ಥಾನ ಮುಂದೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ಎಲ್ಲ ದೇವ್ರುಗಳ್ನೂ ವಿಗ್ರಹ ಇಟ್ಟಿದ್ದಾರೆ. ಆಂಜನೇಯ ಸ್ವಾಮಿ, ಹೈಗ್ರೀವ ಎಲ್ಲ ದೇವಸ್ಥಾನದ್ದು ಇಟ್ಟಿದ್ದಾರೆ ನೋಡಿ. ಈ ನಡುವೆ ಅಂತೂ ತುಂಬ ಫೇಮಸ್ ದೇವಸ್ಥಾನ ಸ್ನೇಹಿತರೆ. ಇದು ನಾವು ಹೋಗಬೇಕು ಅಂದ್ಕೊಂಡೆ ಹೋಗಿದ್ದು, ನೋಡಲೇಬೇಕು ಅಮ್ಮನವ್ರನ್ನ ದರ್ಶನ ಮಾಡಬೇಕು ಅಂತ.